ಆತ್ಮೀಯ ವೀಕ್ಷಕ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಅತ್ಯಮೂಲ್ಯ ಸಮಯ ಕೊಡುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬನ್ನಿ ತಡ ಯಾಕೆ ಇವತ್ತಿನ ವಿಡಿಯೋ ಕಂಟೆಂಟನ್ನು ಸ್ಟಾರ್ಟ್ ಮಾಡೋಣ. ಪ್ರಿಯ ವೀಕ್ಷಕರೇ, ಶೀರ್ಷಿಕೆಯಲ್ಲಿ ಕೊಟ್ಟಿರುವಂತೆ ಆಯಿಲ್ ಇಂಡಿಯಾ ನೋಡಿ, ಇಲ್ಲಿಂದ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅಡ್ವರ್ಟೈಸ್ಮೆಂಟ್ ನಂಬರ್ ಕೊಟ್ಟಿದ್ದಾರೆ. ಆಯಿಲ್ ಇಂಡಿಯಾ ಲಿಮಿಟೆಡ್, ಎ ಮಹಾರತ್ನ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್, ಇನ್ವೈಟ್ಸ್ ಅಪ್ಲಿಕೇಶನ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫ್ರಮ್ ಇಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪ್ಲೋರೇಷನ್ ಏರಿಯಾಸ್ ಇನ್ ಡಿಸ್ಟ್ರಿಕ್ಟ್ಸ್ ಆಫ್ ಡಿಬ್ರೂಗರ್, ತಿನ್ಸುಕಿಯಾ, ಶಿವಸಾಗರ್ ಆ್ಯಂಡ್ ಚಾರೈಡಿಯೋ ಇನ್ ಅಸ್ಸಾಂ ಆ್ಯಂಡ್ ಚಂಗ್ಲಾಂಗ್ ಡಿಸ್ಟ್ರಿಕ್ಟ್ ಇನ್ ಅರುಣಾಚಲ್ ಪ್ರದೇಶ್ for recruitment of work persons in the following posts of oil field headquarters, Dulia Jan, as per details given hereunder. In addition to above the applicable post codes, applications are also invited from eligible trade apprenticeship candidates who have successfully undergone the completed apprenticeship training in the relevant trade in Oil India Limited and passed All India Trade Test for apprentice conducted by National Council for Vocational Training. The following posts will be entail working in the shift involving arduous and hazardous nature of jobs in remote for flung oil installation in the production and exploration ಏರಿಯಾಸ್ ಆಫ್ ಅಸ್ಸಾಂ ಆ್ಯಂಡ್ ಅರುಣಾಚಲ್ ಪ್ರದೇಶ್. ನೋಡಿ, ಇಲ್ಲಿ ಗ್ರೇಡ್ 3 ಪೇ ಸ್ಕೇಲ್ ಕೊಟ್ಟಿದ್ದಾರೆ. 26,600 ಮೂಲ ವೇತನ ಇರುತ್ತೆ. ನೋಡಿ, ITI ಮಾಡಿರೋರಿಗೆ ಮುಖ್ಯವಾಗಿ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಆ್ಯಸ್ ಅನ್ ಕ್ರೂಷಿಯಲ್ ಡೇಟ್ ಇಲ್ಲಿದೆ. ನಂಬರ್ ಆಫ್ ವೇಕೆನ್ಸಿ, ಪೋಸ್ಟ್ ಕೋಡ್ ಇದೆ. ನೋಡಿ, ಪೋಸ್ಟ್ ಕೋಡ್ ನೋಡ್ಕೋಬೇಕು. ನೋಡಿ, ಟ್ರೇಡ್ ಸರ್ಟಿಫಿಕೇಟ್ ಇನ್ ಮೆಕ್ಯಾನಿಕ್ ಡೀಸೆಲ್ ಟ್ರೇಡ್ from the government recognized institute, must have passed class 10th from government recognized board. 89 post vacancy ಇದೆ. ಅದೇ ರೀತಿ ಟ್ರೇಡ್ ಸರ್ಟಿಫಿಕೇಟ್ ಇನ್ ಫಿಟ್ಟರ್ ಟ್ರೇಡ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್, ಮಸ್ಟ್ ಹ್ಯಾವ್ ಪಾಸ್ಡ್ ಕ್ಲಾಸ್ 10 ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಬೋರ್ಡ್. ಪೋಸ್ಟು ನಂಬರ್ ಆಫ್ ಪೋಸ್ಟು 188 ಇದೆ, ತಾವು ನೋಡ್ಕೋಬೇಕು. ಅದೇ ರೀತಿ ಟ್ರೇಡ್ ಸರ್ಟಿಫಿಕೇಟ್ ವೆಲ್ಡರ್ ಇದೆ, ಟ್ರೇಡ್ ಸರ್ಟಿಫಿಕೇಟ್ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಇದೆ, ಟ್ರೇಡ್ ಸರ್ಟಿಫಿಕೇಟ್ ಎಲೆಕ್ಟ್ರಿಷಿಯನ್ ಟ್ರೇಡ್ ಇದೆ. ನೋಡಿ, 32 ಪೋಸ್ಟ್ ಇದೆ ಎಲೆಕ್ಟ್ರಿಷಿಯನ್ಗೆ. ಅದೇ ರೀತಿ ಟ್ರೇಡ್ ಸರ್ಟಿಫಿಕೇಟ್ ಇನ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ 13 ಇದೆ. ಟ್ರೇಡ್ ಸರ್ಟಿಫಿಕೇಟ್ ಮೆಕ್ಯಾನಿಕಲ್ ಮೋಟ್ರ್ ವೆಹಿಕಲ್ ಟ್ರೇಡು 10 ಇದೆ. ಇದೇ ರೀತಿ ತಾವು ನೋಡ್ಕೋಬೇಕು. ಸರ್ವೈಯರು ಇದೇ ರೀತಿ ತಾವು ನೋಡ್ಕೋಬೇಕು. ಜಸ್ಟ್ ನಾನು ಮೂವ್ ಮಾಡ್ತಾಯಿದ್ದೀನಿ. ಆಮೇಲೆ ಅದೇ ನಂತರ ಗ್ರೇಡ್ 3 ಪೇ ಸ್ಕೇಲ್ 26,600. ನೋಡಿ, ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಎಲ್ಲಿ ಕೊಟ್ಟಿದೆ, ಏನು ಬೇಕಂತ ಕೇಳಿದ್ದಾರೆ. ಪಾಸ್ಡ್ ಕ್ಲಾಸ್ 10+2 ಸೈನ್ಸ್ ಸ್ಟ್ರೀಮ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ. ಇದು ನೋಡಿ, ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ. ಇದು 10+2 ಇರೋರಿಗೆ, PUC ಆಗಿರೋರಿಗೆ, ಪಾಸ್ಡ್ ಅಥವಾ ಪಾಸ್ಡ್ ಡಿಪ್ಲೊಮಾ ಇನ್ OT ಟೆಕ್ನಾಲಜಿ, ಅನೆಸ್ಥೇಷಿಯಾ, OT ಆಪ್ರೇಷನ್ ಥಿಯೇಟ್ರ್ ಎಂಡೋಸ್ಕೋಪಿ ಇರಬೇಕು. ಇದು ತಾವು ನೋಡ್ಕೋಬೇಕು. ನಂಬರ್ ಆಫ್ ವೇಕೆನ್ಸೀಸ್ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಎಲ್ಲ ಜಾಬ್ದು ತಾವು ನೋಡ್ಕೋಬೇಕು. 10+2 ಗ್ರೇಡ್ 5 ನೋಡಿ, ಸ್ಕೇಲ್ ಬಂದು 32,000 ಮೂಲ ವೇತನ ಇರುತ್ತೆ. ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ 10+2 ಎನಿ ಸ್ಟ್ರೀಮ್ ಫ್ರಮ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಬೋರ್ಡ್ ಯೂನಿವರ್ಸಿಟಿ. ನರ್ಸಿಂಗ್ ಜಾಬ್ಸ್ದು ಇದು ಪೋಸ್ಟ್ ಕೋಡ್ ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ವೇಕೆನ್ಸೀಸು 2 ಅಂತಿದೆ. ಅದೇ ರೀತಿ ಗ್ರೇಡ್ 5 ನೋಡಿ, ಮೂಲ ವೇತನ 32,000 ಅಂತಿದೆ. ಪಾಸ್ಡ್ BSc ಜಿಯಾಲಜಿ, ಇನ್ಫಾರ್ಮೆಟಿಕ್ಸ್ ಆರ್ BA ಜಿಯೋಗ್ರಫಿ ಫ್ರಮ್ ಎ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಡಿಗ್ರಿ ಮಾಡಿರಬೇಕಾಗುತ್ತೆ BSc ಅಥವಾ BA ಜಿಯೋಗ್ರಫಿನಲ್ಲಿ. ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ. ನಂಬರ್ ಆಫ್ ವೇಕೆನ್ಸೀಸ್ 8. ಇದೇ ರೀತಿ ಎಲ್ಲ ಡೀಟೇಲ್ಸ್ ತಾವು ಓದ್ಕೋಬೇಕು, ಬೇರೆ ಬೇರೆ ಪೋಸ್ಟ್ಗಳದ್ದು. ಅದೇ ರೀತಿ ರಿಸರ್ವೇಷನ್ ನೋಡಿ, ರಿಸರ್ವೇಷನ್ನು ಅನ್ರಿಸರ್ವ್ಡ್ಗೆ ಎಷ್ಟಿದೆ, SC STಗೆ
OBCಗೆ EVSಗೆ ಯಾವ ರೀತಿ ಅಂತ ಪೋಸ್ಟ್ ಕೋಡ್ ಇಲ್ಲಿ ಕೊಟ್ಟಿದ್ದಾರೆ. ಇದು ತಾವು ನೋಡ್ಕೋಬೇಕು. ಇದ್ರ ಮುಖಾಂತರ ತಾವು ಎಲ್ಲಿ ಎಲಿಜಿಬಲ್ ಬರ್ತೀರಾ ಅನ್ನೋದಕ್ಕೆ ಆ ಹುದ್ದೆಗೆ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಅದೇ ರೀತಿ ಪೋಸ್ಟ್ ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಯಾವ್ಯಾವ ರೀತಿ ಕೋಡು ಅದಲು ತಾವು ನೋಡ್ಕೋಬೇಕು. ಅಬ್ರಿವೇಷನ್ಸ್ ಕೊಟ್ಟಿದ್ದಾರೆ. ಏಜ್ ಲಿಮಿಟು ನೋಡಿ, ಏಜ್ ಲಿಮಿಟು ಕೊಟ್ಟಿದ್ದಾರೆ. ಜನರಲ್ಗೆ, SC/STಗೆ ಎಷ್ಟೆಷ್ಟು ಇರಬೇಕು ಅಂತ ಪ್ರತಿಯೊಂದು ಪೋಸ್ಟ್ ಕೋಡ್ಗೂ ಡೀಟೇಲ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ITI ಮಾಡಿರೋರಿಗೆ, ಡಿಪ್ಲೊಮಾದವ್ರಿಗೆ, ಸೆಕೆಂಡ್ PUC ಅವ್ರಿಗೆ ಪ್ಲಸ್ BSc ಮಾಡಿರೋರಿಗೆ. ನೋಡಿ, ಮಿನಿಮಮ್ ಏಜ್ ಲಿಮಿಟ್ 18 ಫಾರ್ ಆಲ್ ಕ್ಯಾಟಗರೀಸ್ ಆ್ಯಂಡ್ ಆಲ್ ರಿಲ್ಯಾಕ್ಸೇಷನ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಸರ್ವಿಸ್ ಮೆನ್ ಶಲ್ ಬಿ ಆ್ಯಸ್ ಪರ್ ಗೌರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಟಿವ್ಸ್ ಅಂತಿದೆ, ಅದು ತಾವು ನೋಡ್ಕೋಬೇಕು. ಕಾನ್ಸೆನ್ಸಿ ಆಫ್ ರಿಲ್ಯಾಕ್ಸೇಷನು, ಯಾವ ರೀತಿ ರಿಲ್ಯಾಕ್ಸೇಷನು, ಸೆಲೆಕ್ಷನ್ ಮೆಥಡಾಲಜಿ ಇದೆ ನೋಡಿ. ಇಂಗ್ಲೀಷ್ ಪ್ಯಾರಾಮೀಟರ್ಸ್, ಇಂಗ್ಲೀಷ್ ನಾಲೆಡ್ಜ್ ಆ್ಯಂಡ್ ಜನರಲ್ ನಾಲೆಡ್ಜ್, ಅವೇರ್ನೆಸ್ ಆ್ಯಂಡ್ ಕ್ವಶನ್ಸ್ ಆನ್ ಆಯಿಲ್ ಇಂಡಿಯಾ ಲಿಮಿಟೆಡ್. ಇದರಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸು 20%, ಈ ರೀತಿ ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ತಾವು ನೋಡ್ಕೋಬೇಕು. ಅದೇ ರೀತಿ ಡಾಕ್ಯುಮೆಂಟ್ಸ್, ಸರ್ಟಿಫಿಕೇಟ್, ಟೆಸ್ಟಿಮಿನಿಯಲ್ಸು ತಾವು ನೋಡ್ಕೋಬೇಕು. ಎಲ್ಲ ಮೂಲ ನಕಲುಗಳು ಎಲ್ಲ ಇಟ್ಕೊಂಡಿರಬೇಕು. ಕಂಪಲ್ಸರಿ ವ್ಯಾಲಿಡ್ ಡಾಕ್ಯುಮೆಂಟ್ಸ್, ಸರ್ಟಿಫಿಕೇಷನ್, ಟೆಸ್ಟಿಮಿನಿಯಲ್ಸ್ ನೋಡಿ. ವ್ಯಾಲಿಡ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ರಿಜಿಸ್ಟ್ರೇಷನ್ ಕಾರ್ಡು, ಜಿಲ್ಲಾ ಸೈನಿಕ್ ವೆಲ್ಫೇರ್ ಆಫೀಸ್ ರಿಜಿಸ್ಟ್ರೇಷನ್ ಕಾರ್ಡ್ ಆರ್ ಎಕ್ಸ್-ಸರ್ವಿಸ್ ಮೆನ್, ಇವೆಲ್ಲ ಒರಿಜಿನಲ್ಲು ತಮ್ಮ ಹತ್ರ ಇಟ್ಕೊಳ್ಬೇಕಾಗಿರುತ್ತೆ. ಆನಂತರ ಜೆರಾಕ್ಸು ಸಬ್ಮಿಟ್ ಮಾಡಿ ಆನಂತರ ಒರಿಜಿನಲ್ ತೋರಿಸ್ಬೇಕಾಗಿರುತ್ತೆ, ತಾವು ನೋಡ್ಕೋಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲು ಪ್ರತಿಯೊಂದರದ್ದು ಡೀಟೇಲ್ಸ್ ಕೇಳಿದ್ದಾರೆ. ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಮೆಡಿಕಲ್ ಫಿಟ್ನೆಸ್ಸು ಬೇಕಾಗಿದೆ. ಅಪಾಯಿಂಟ್ಮೆಂಟ್ ಆಫ್ ಪ್ರಾವಿಷನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಪಾಯಿಂಟೆಡ್ ಆ್ಯಸ್ ಎ ಪ್ರೊಫೆಷನರ್ ಫಾರ್ ಪೀರಿಯಡ್ ಆಫ್ 12 months. Upon successful completion of probationary period, the professional will be considered for confirmation subject to satisfactory performance during the probationary period. In the event of the performance of a probationer being found unsatisfactory, the probationary period will be extended for 6 months ಅಂತ ಇದೆ, ತಾವು ನೋಡ್ಕೋಬೇಕು. ಅದೇ ರೀತಿ 12 months ರೀತಿಯೂ ಎಕ್ಸ್ಟೆಂಡೆಡ್ ಮಾಡೋ ಚಾನ್ಸಸ್ ಇದೆ, ನೋಡ್ಕೋಬೇಕು. ತಾವು ಡೀಟೇಲ್ಸ್, ಕಂಡೀಷನ್ಸ್ ಎಲ್ಲ ಓದ್ಕೋಬೇಕು. ಜನರಲ್ ಇನ್ಸ್ಟ್ರಕ್ಷನ್ಸ್ ಇದೆ, ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ. ವೆಬ್ಸೈಟ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವೆಬ್ಸೈಟು ತಾವು ಅಲ್ಲಿಗೆ ಹೋಗಿ ಸರ್ಚ್ ಮಾಡಿದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ. ಕ್ರೂಷಿಯಲ್ ಕಟ್ ಆಫ್ ಡೇಟು ನೋಡಿ 30/1/2024 ಲಾಸ್ಟ್ ಡೇಟ್ ಇದೆ. ಹೌ ಟು ಅಪ್ಲೈ ಇದೆ, ವೆಬ್ಸೈಟ್ ಮತ್ತೆ ಕೊಟ್ಟಿದ್ದಾರೆ. 200 ರೂಪಾಯಿ ನೋಡಿ, ಆನ್ಲೈನ್ ಫೀಸು 200 ರೂಪಾಯಿ ಇರುತ್ತೆ. ಇಲ್ಲಿ ನೋಡ್ಕೋಬೇಕು ಡೀಟೇಲ್ಸು. ಆದಮೇಲೆ ಅವರು ಕಂಪ್ನಿ ವೆಬ್ಸೈಟ್ ಸಮೇತ ಗ್ಲ್ಯಾನ್ಸ್ ಅದರದ ಸ್ಕ್ರೀನ್ಶಾಟ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ತಾವು ಅದೇ ರೀತಿ ಫಾಲೋ ಅಪ್ ಮಾಡಿಕೊಂಡು, ತಮಗೆ ಈಸಿಯಾಗಲಿ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ ಫಾಲೋ ಅಪ್ ಮಾಡಿಕೊಂಡು ತಾವು ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ತಮಗೋಸ್ಕರ ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಅದು ನೀವು ಎಲ್ಲಿ ಬೇಕೋ ಅಲ್ಲಿ ವಿಡಿಯೋ ಸ್ಟಾಪ್ ಮಾಡಿಕೊಂಡು ತಾವು ನೋಡ್ಕೊಬೋದು. ವಿಡಿಯೋ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಅಂತ ಕೇಳ್ಕೊತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.